ಗೈಸ್ ಎಲ್ಲರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. RCB ಬಗ್ಗೆ ನಮ್ಮ ಕುರುನಲ್ ಪಾಂಡ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು IPL ಬಗ್ಗೆ ಟ್ರಾವಿಸ್ ಹೆಡ್ ಅವರು ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಟಾಪ್ ಅಪ್ಡೇಟ್ ಎಲ್ಲ ಯಾವುದೆಲ್ಲ ಕ್ರಿಕೆಟ್ ಅಪ್ಡೇಟ್ ಇದೆ ಎಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ಏನಪ್ಪಾ ಅಂತಂದ್ರೆ ಟ್ರಾವಿಸ್ ಹೆಡ್ ಅವರು IPL ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಬಾರಿ IPL ಅಲ್ಲಿ ಬಂದ್ಬಿಟ್ಟು 300 ಸ್ಕೋರ್ನಾದ್ರೆ ನೋಡಲು ಎದುರು ನೋಡ್ತಾ ಇದ್ದಾರೆ IPL ಜನರು ಮತ್ತು ಜನರು ಎದುರಾದ್ರೆ ನೋಡ್ತಾ ಇದ್ದಾರೆ 300 ಸ್ಕೋರ್ ಹೊಡಿಯೋದನ್ನ. ಆ ಕಾರಣಕ್ಕಾಗಿ ಆ 300 ಸ್ಕೋರ್ ನಾವೇ ಯಾಕೆ ಹೊಡಿಬಾರ್ದು ಅಂತಂದು ಟ್ರಾವಿಸ್ ಹೆಡ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಹೈದರಾಬಾದ್ ತಂಡ ಇವತ್ತು ರಾಜಸ್ಥಾನ್ ಮೇಲೆ ಸಖತ್ತಾಗಿ ಆಡಿ ಗೆದ್ದಿದೆ ಮತ್ತು ಏನು ಹೇಳ್ತಾರೆ ಇಶಾನ್ ಕಿಶನ್ ಬ್ಯಾಟಿಂಗ್ ಏನು ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಕ್ಲಾಸನ್ ಅವ್ನ ಅಜ್ಜಿ ಎಲ್ಲ ಮೆಂಟಲ್ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಥರ ಬ್ಯಾಟಿಂಗ್ ಲೈನಪ್ ಯಾವುದೇ ತಂಡ ಹೊಂದಿಲ್ಲ. ನಮ್ಮ RCB ಆದರೆ ಇದೆ, ಆದರೆ ಈ ಥರ ಹೈ ಲೆವೆಲಲ್ಲಿ ಆದರೆ ಇದೆ ಅಂತ ಹೇಳ್ಬೋದು ಹೈದರಾಬಾದ್ ತಂಡ. ಇನ್ನು ಆ ಕಾರಣಕ್ಕಾಗಿ ಟ್ರಾವಿಸ್ ಹೆಡ್ ಕೂಡ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಈ ಬಾರಿ ನಾವು 300 ಸ್ಕೋರ್ನ ಹೊಡೆಯಲು ಎದುರು ನೋಡ್ತಾ ಇದ್ದೀವಿ ಅಂತಂದ್ರು ಟ್ರಾವಿಸ್ ಹೆಡ್ ಆದರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ನಮ್ಮ ಕುರುನಲ್ ಪಾಂಡ್ಯ RCB ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ RCBಗೆ ಬಂದ ತಕ್ಷಣನೇ ನನ್ನ ಲೈಫೇ ಚೇಂಜ್ ಆಯಿತು ಮತ್ತು ನಾನು ಈ ಥರ ಕ್ರೇಜ್ನ RCB ಫ್ಯಾನ್ಸ್ ಕ್ರೇಜ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಪ್ರೀತಿ ಆದರೆ ಕೊಟ್ಟಿದ್ದಾರೆ. ನಾನು ಡೊಮೆಸ್ಟಿಕಲ್ಲಿ ಆಡ್ತಾ ಇರಬೇಕಾದ್ರೂ ಕೂಡ RCB ಕ್ರೇಜ್ ಅಲ್ಲೂ ಕೂಡ ಇತ್ತು. ಆ ಕಾರಣಕ್ಕಾಗಿ ನಾನು RCBಗೆ ಸ್ವಲ್ಪ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ ಮತ್ತು RCB ಫ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗ್ತಾ ಇದ್ದಾರೆ ಅಂತಂದು ಕುರುನಲ್ ಪಾಂಡ್ಯ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಇವತ್ತು ಇಶಾನ್ ಕಿಶನ್ ಅವರು ಭರ್ಜರಿಯಾಗಿ ಒಂದು ಸೆಂಚುರಿ ಆದರೆ ಇಳಿಸಿದ್ದಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅವರ ವೃತ್ತಿ ಜೀವನದಲ್ಲಿ IPL ಅಲ್ಲೇ ಬಂದ್ಬಿಟ್ಟು ಒಂದೇ ಒಂದು ಶತಕನೂ ಕೂಡ ಇರಲಿಲ್ಲ ಅಂತ ಹೇಳ್ಬೋದು ಅವರ ಹಿಸ್ಟ್ರಿಯಲ್ಲಿ. ಆ ಕಾರಣಕ್ಕಾಗಿ ಅವರ ವೃತ್ತಿ ಜೀವನದಲ್ಲೇ ಮೊದಲನೇ ಶತಕ ಅಂತ ಹೇಳ್ಬೋದು IPL ಅಲ್ಲಿ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಏನು ಗುರು ಈ ಥರ ಎಲ್ಲ ಚೋಪ್ರಾ ಆರ್ಚರ್ ಮಾರ್ಕಿ ಲಿಸ್ಟಲ್ಲಿ ಬರೋಂಥ ಪ್ಲೇಯರ್ ಈ ಥರ ಹೊಡ್ಸ್ಕೊಂಡ್ರೆ ಯಾರಿಗಾದರೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಇದೀಗ IPL ಹಿಸ್ಟ್ರಿಯಲ್ಲಿ ಮೋಹಿತ್ ಶರ್ಮಾ ಅವ್ರದ್ದು ಬಂದ್ಬಿಟ್ಟು 4 ಓವರ್ಗಳಲ್ಲಿ 73 ರನ್ ಹೊಡಿಸ್ಕೊಂಡು ಹೈಯೆಸ್ಟ್ ಸ್ಕೋರ್ ಇತ್ತು ಅಂತ ಹೇಳ್ಬೋದು. ಇದೀಗ ಬಂದ್ಬಿಟ್ಟು ಇವತ್ತಿನ ಮ್ಯಾಚಲ್ಲಿ ಬಂದ್ಬಿಟ್ಟು ಚೋಪ್ರಾ ಆರ್ಚರ್ ಅವರು 76 ರನ್ ಆದರೆ ಕೊಟ್ಟಿದ್ದಾರೆ 4 ಓವರ್ಗಳಲ್ಲಿ. IPL ಎವರ್ ವರ್ಸ್ಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ಈ 4 ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.